ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಇವಾಗ ಬೆಳಗ್ಗೆ ಇವಾಗ 6 ಗಂಟೆ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಕೀಪ್ ವಾಚಿಂಗ್ ತೋರಿಸ್ತೀನಿ. ಮಕಂದಿ ಸೌದತ್ತಿ ಎಲ್ಲಮ್ಮಗ್ ಬಂದಿವ್ರಿ ನಾವು. ಹೌದ್ರಿ, ನಾವು ಸೌದತ್ತಿಗೆ ಎಲ್ಲಮ್ಮಗ ಹೋಗಿವಿ ನೋಡ್ರಿ. ಇದು ಸತ್ಯವ, ಜೋಗುಳಬಾವಿ ಸತ್ಯವ. ಫಸ್ಟ್ ಎಲ್ಲಿ ದೇವ್ರಿಗೆ ಅಂದ್ರೆ ಎಲ್ಲಮ್ಮ ದೇವಿಗೆ ಹೋಗ್ಬೇಕಂದ್ರೆ ಫಸ್ಟ್ ನಾವಿಲ್ಲಿ ಜೋಗುಳಬಾವಿ ಸತ್ಯವನ್ನು ದರ್ಶನ ಮಾಡ್ಕೊಂಡೇ ಹೋಗಬೇಕು ನೋಡ್ರಿ. ಎಷ್ಟು ಜನ ಅವತ್ತು ನಾವು ಹೋಗಿದ್ದು ಮಂಗಳವಾರ, ಹಾಗಾಗಿ ಸಿಕ್ಕಾಪಟ್ಟೆ ಭಕ್ತರು ಬಂದಿದ್ರು. ಹಾಗಾಗಿ ನೋಡ್ರಿ ಎಷ್ಟು ರಶ್ ಐತೆ ಅಂತೇಳಿ. ಇಲ್ಲಿ ಎಷ್ಟೊಂದು ಜನ ಬಾಯಲ್ಲಿ ಬೇವಿಟ್ಕೊಂಡು ಸುತ್ತಾಕತ್ತಾರಲ್ರಿ. ಅದೇನು ಅಂತಂದ್ರೆ ಅದು ಉಟ್ಗಿ ಉಡೋದು ಅಂತೇಳಿ ಹರಕೆ ಹೊತ್ತಿರ್ತಾರೆ ಅವ್ರು. ಸೊ ಹಾಗಾಗಿ ಉಟ್ಗಿ ಉಡ್ತಿರ್ತಾರೆ. ಅದು ಅಮ್ಮಂದು ರಿಚುವಲ್. ಯಾರೇ ಏನಾದರೂ ಬೇಡ್ಕೊಂಡು ಆಯಿತು ಅಂತಂದ್ರೆ ಆ ಥರ ಮಾಡ್ತಾರೆ. ಇಷ್ಟು ವರ್ಷ ನಾನು ಉಟ್ಗಿ ಉಡ್ತೀನಿ ಅಥವಾ ಬಂದಾಗೊಮ್ಮೆ ಉಟ್ಗಿ ಉಡ್ತೀನಿ ಅಂತ ಕೇಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಅದನ್ನ ಮಾಡ್ತಾರೆ. ಆಮೇಲೆ ಎಷ್ಟೊಂದು ಜನ ದೀಡ್ ನಮಸ್ಕಾರ ಹಾಕ್ತಾಯಿದ್ರು ನೋಡ್ರಿ. ಎಲ್ಲ ಫುಲ್ ರಶ್ ಮೇಂಟೈನ್ ಮಾಡೋಕ್ಕಾಗಲ್ದು ಅಲ್ಲಿ ಮೇಲಿಂದ ಹತ್ತಿ ಬರೋ ಥರ ಮಾಡಿದ್ದಾರೆ. ಮುಂಚೆ ಅದೆಲ್ಲ ಇರಲಿಲ್ಲ. ಅಂದ್ರೆ ಅಮ್ಮಗೆ ಸಿಕ್ಕಾಪಟ್ಟೆ ಭಕ್ತರು ಡೇ ಬೈ ಡೇ ಜಾಸ್ತಿ ಆಗೋದ್ರಿಂದ, ಡೇ ಬೈ ಡೇ ಅಂತೆಲ್ಲ ಮೊದಲಿಂದ ಅವಾಗಿನ ಕಾಲದಿಂದನೂ ಅಷ್ಟು ಭಕ್ತರು ಅದಾರ ಆಕೆಗೆ ಅಮ್ಮಗೆ. ಅದಂತೂ ಇವಾಗಂತೂ ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆಗಳಲ್ಲಿ ಅಂತ ಹೇಳಿಬಿಟ್ಟು ಅದನ್ನು ಮಾಡಿದ್ದಾರೆ. ಸೊ ನೋಡ್ರಿ, ಇದೆಲ್ಲ ಅಮ್ಮನ ಜಾಗ ಹೊತ್ಕೊಂಡು ಕುಂತಿದ್ದಾರೆ ನೋಡ್ರಿ. ಎಲ್ಲರೂ ಬಂದವ್ರು ಏನು ಮಾಡ್ತಾರೆ, ಅಲ್ಲಿ ಹೋಗಿ ಕೆಳಗೆ ಕಲ್ಯಾಣಿ ಐತಿ, ಜೋಗುಳಬಾವಿ, ಅಲ್ಲಿ ಜೋಗುಳಬಾವಿ ಐತಿ. ಜೋಗುಳಬಾವಿಗೆ ಹೋಗಿ ಸ್ನಾನ ಮಾಡೋರು ಸ್ನಾನ ಮಾಡ್ತಾರೆ. ಉಟ್ಗಿ ಉಡೋರು ಏನು ಮಾಡ್ತಾರೆ, ಸ್ನಾನ ಮಾಡಿ ಉಟ್ಗಿ ಉಡ್ತಾರೆ. ನಾರ್ಮಲಾಗಿ ಹಂಗೆ ದೇವ್ರಿಗೆ ಬಂದವ್ರು ಏನು ಮಾಡ್ತಾರೆ, ಕೈಕಾಲು ಮುಖ ತೊಳ್ಕೊಂಡು ಅವ್ರ ಮನೆ ಪದ್ಧತಿ ಇತ್ತಂದ್ರೆ ಹಡ್ಲಿಗೆ ತುಂಬ್ತಾರೆ. ಅಲ್ಲಿ ಅಮ್ಮನ ಜಾಗ ಇರ್ತಲ್ಲ ಅಲ್ಲಿ ಹೋಗಿ, ಅಂದ್ರೆ ಮನ್ಯಾಗ ಏನಾರ ಮಾಡ್ಕೊಂಬಂದಿರ್ತಾರೆ. ಇಲ್ಲ ಅಂದ್ರೆ ಅಲ್ಲೇ ಹಣ್ಣು ತೊಗೊಂಡ್ರು ತುಂಬ್ತಾರೆ. ಸೊ ಅದು ನೋಡ್ರಿ ಎಷ್ಟು. ನೋಡ್ರಿ, ನನಗೆ ಇನ್ನೊಂದು ಏನು ಬೇಜಾರಾಯ್ತಂದ್ರೆ, ಅಷ್ಟು ದೊಡ್ಡ ಅಮ್ಮ ಆದಿಶಕ್ತಿ ಆಕಿ ಎಲ್ಲಮ್ಮ ಅಂತಂದ್ರೆ, ಅಂಥ ದೊಡ್ಡ ದೇವಸ್ಥಾನಕ್ಕೆ ನಾವು ಹೋಗೋದೇ ಒಂದು ದೊಡ್ಡ ಪುಣ್ಯ, ಆಕೆ ದರ್ಶನ ಮಾಡೋದೇ ಒಂದು ಅದೃಷ್ಟ. ಅಂಥದ್ರಾಗ ನೋಡ್ರಿ ಎಷ್ಟು ಜನ ಭಕ್ತರು ಬಂದಾರ ಇಲ್ಲಂತಲ್ಲ. ನೋಡ್ರಿ ಅಲ್ಲಿ ನೀವು ನೋಡತ್ತೀರಿ ಎಷ್ಟು ಹೊಲಸಡಿಸ್ಯಾರ ಅಂಥೇಳಿ. ಅಲ್ಲೇ ಸ್ನಾನ ಮಾಡ್ತಾರೆ, ಅವ್ರ ಬಟ್ಟೆ ಬರೆಗಳನ್ನ ಅಲ್ಲೇ ಬಿಸಾಕ್ತಾರೆ, ಶಾಂಪೂ ಯೂಸ್ ಮಾಡ್ತಾರೆ ಅಲ್ಲೇ, ಸೋಪ್ ಯೂಸ್ ಮಾಡ್ತಾರೆ ಅಲ್ಲೇ. ಈ ಥರ ಮಾಡಬಾರ್ದಲ್ಲ. ಅದು ನಮ್ಮ ಕರ್ತವ್ಯ. ನಮ್ಮ ದೇವಸ್ಥಾನನ, ನಮ್ಮ ಆದಿಶಕ್ತಿ ಅಮ್ಮನ ಚೆನ್ನಾಗಿಟ್ಕೊಳ್ಳೋದು, ಸ್ವಚ್ಛವಾಗಿಟ್ಕೊಳ್ಳೋದು ಅದು ನಮ್ಮ ಕರ್ತವ್ಯ ಅಲ್ಲ. ನೋಡ್ರಿ, ಇಲ್ಲಿ ಒಬ್ರು ಮೈಯಾಗ ದೇವ್ರು ಬಂದೈತಿ, ಅವ್ರಿಗೆ ಕೇಳಾಕತ್ತಿದ್ರು. ಸೊ ಅದಕ್ಕೆ ನಾವು ಎಲ್ಲೇ ಹೋಗಲಿ, ಇಲ್ಲಿ ಅಂತಲ್ಲ ಎಲ್ಲೇ ಹೋದ್ರೂ ನಾವು ಯೂಸ್ ಮಾಡಿರೋ ಪ್ರತಿಯೊಂದೂ ಸಹಿತ ನಮ್ಮ ಹತ್ರನೇ ಕ್ಯಾರಿ ಮಾಡ್ಕೊಂಡು ಬಂದು ನಮ್ಮ ಮನೆಯೊಳಗೆ ಡಸ್ಟ್ಬಿನ್ಗೆ ಹಾಕ್ರಿ. ಇಲ್ಲ ಅಲ್ಲೇ ಎಲ್ಲಾದರೂ ಡಸ್ಟ್ಬಿನ್ ಸಿಕ್ಕರೆ ಡಸ್ಟ್ಬಿನ್ಗೆ, ಸಿಕ್ಕಿಲ್ಲ ಅಂತೇಳಿ ನಮ್ಮ ಬ್ಯಾಗ್ ಒಳಗೆ ಇಟ್ಕೊಂಬರ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಯಾಕಂದ್ರೆ ಅದು ನೋಡಿ ನನಗೆ ಭಾಳ ಬೇಜಾರಾಯ್ತಲ್ಲಿ. ಅಷ್ಟು ದೊಡ್ಡ ವಿಶಾಲವಾದ ಜೋಗುಳಬಾವಿ ಐತಿ, ಎಷ್ಟು ಚಂದ ಅಮ್ಮಂದಲ್ಲಿ. ಅಲ್ಲಿ ಇನ್ನೊಂದು ಏನಂದ್ರೆ, ಅಲ್ಲಿ ಸಾರಿ, ಅಲ್ಲಿ ಒಳಗಡೆಯಿಂದನ ನೀರು ಬರ್ತೈತಿ. ಅದು ಯಾವ್ದು ಅಮ್ಮಗೆ 7 ಕೊಳ್ಳದಾವು, 7 ಕೊಳ್ಳದ ನೀರು ಅಲ್ಲಿ ತಾನೇ ಬರ್ತೈತಿ. ಯಾವತ್ತೂ ಅದು ಹಿಂಗಂಗಿಲ್ಲ ಅಂತ ಹೇಳ್ತಾರೆ. ಅಷ್ಟು ಪವರ್ಫುಲ್ ಇರುವಂಥ ಜೋಗುಳಬಾವಿನ ಅಷ್ಟು ಹೊಲಸು ಮಾಡ್ಯಾರಲ್ರಿ. ನನಗೆ ನೋಡೋಕನ ಒಂಥರ ಜೀವ ಮರ ಅಂತ. ಸೊ ಯಾರೇ ಇರಲಿ ಆ ಥರ ಮಾಡಬೇಡ್ರಿ. ಒಬ್ರನ್ನ ಕಂಡು ಒಬ್ರು ಎಲ್ಲ ಅಲ್ಲೇ ಬಿಸಾಕ್ತೀರಿ. ಅದು ನೋಡೋಕೆ ಆಗವಲ್ತು ಅಮ್ಮಂದು. ಎಷ್ಟು ಚಂದ ಆದಿಶಕ್ತಿಯಾಗಿ ಎಷ್ಟು ಪವರ್ಫುಲ್ ಅದ ಅಂದ್ರೆ ಅಮ್ಮ, ಅಷ್ಟು ಪವರ್ಫುಲ್ ಆಗಿರೋ ಅಮ್ಮನ ದೇವಸ್ಥಾನನ ಹಂಗೆ ಮಾಡ್ಯಾರ. ಸೊ ಪ್ಲೀಸ್ ನಾನು ನಿಮಗೆ ಬೆಗ್ ಮಾಡ್ಕೋತೀನಿ, ರಿಕ್ವೆಸ್ಟ್ ಮಾಡ್ತೀನಿ, ಯಾರೇ ಈ ವಿಡಿಯೋ ನೋಡು ಎಲ್ಲೇ ಹೋದ್ರೂ ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಕೊತೀನಿ. ಓಕೆ. ಇಲ್ಲಿ ಜೋಗುಳಬಾವಿ ಸತ್ಯವ ಅಂದ್ರೆ ಆ ಸತ್ಯವಾದ ಈಕೆಗೆ ಎಲ್ಲರೂ ಹರಕೆ ಹೊತ್ಕೊಂಡಿರ್ತಾರೆ, ಮಕ್ಕಳಾಗದೇ ಇರೋರು. ಸೊ ಮಕ್ಕಳಾಗಲಿ ಅಂತೇಳಿ ಬೇಡ್ಕೊಂಡು ಕಾಯಿ ಕಟ್ಟಿ ಹೋಗ್ತಾರೆ. ಇವೆಲ್ಲ ಹರಕೆ ಕಾಯಿ ರೀ. ಕಾಯಿ ಕಟ್ತಾರೆ ನೋಡ್ರಿ, ತೊಟ್ಲೆಲ್ಲ ಇಟ್ಟಾರ. ಅವ್ರದ್ದು ಇದನ್ನ ಆದ್ಮೇಲೆ ತಂದು ಕೊಡೋರು ಕೊಟ್ಟಿರ್ತಾರೆ. ಅದೆಲ್ಲ ಅಲ್ಲಿ ಹಾಕಿದ್ದಾರೆ ನೋಡ್ರಿ. ಆಮೇಲೆ ಕರ್ಪೂರ ತಂದು ಅಲ್ಲಿ ಅಮ್ಮಗೆ ಮುಂದೆ ಹಚ್ಬಾರ್ದು ಇಲ್ಲಿ ದೊಡ್ಡದು ಒಂದು ಹೊಂಡ ಮಾಡಿಟ್ಟಾರ. ಅಲ್ಲಿ ಬಂದೆಲ್ಲ ಕರ್ಪೂರ ಎಲ್ಲ ಹಚ್ಕೋತಾರೆ ಜನ. ಮತ್ತು ಇಲ್ಲೆಲ್ಲ ತೆಂಗಿನಕಾಯಿ ಹೊಡಿತಾರೆ ಎದುರಿಗೇನೆ. ಸೊ ಜೋಗುಳಬಾವಿ ಸತ್ಯವ ಅಷ್ಟು ಪವರ್ಫುಲ್ಲ. ಅಮ್ಮನೆಲ್ಲ ಸ್ಟೋರಿ ಕಲಾ ಮಾಧ್ಯಮದಾಗ ಐತಿ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ಹೋಗಿ ನೋಡ್ರಿ ಅಂತ ಕೇಳ್ಕೊತೀನಿ. ಇದು ಬರೀ ಇದನ್ನೆಲ್ಲ ನಾನು ಕ್ಯಾಜುವಲಾಗಿ ಹೇಳತ್ತೀನಿ, ನಾನು ನೋಡಿನ ಕಲಾ ಮಾಧ್ಯಮದಾಗ. ಸೊ ಹಾಗಾಗಿ ಅಮ್ಮ ಸಿಕ್ಕಾಪಟ್ಟೆ ಪವರ್ಫುಲ್. ಅವಳು ನಂಬಿದ್ರೆ ಸಾಕು, ಎಲ್ಲೇ ಇರಲಿ, ಎಲ್ಲೇ ನಾವು ಮನ್ಯಾಗ ಕೂತ್ಕೊಂಡು ಆಕಿನ ಕೇಳ್ಕೊಂಡ್ರೆ ಸಾಕು, ಹರಕೆ ನಮ್ದು
ಕಂಪ್ಲೀಟ್ ಅಂದರೆ ವಿಶ್ ಫುಲ್ಫಿಲ್ ಮಾಡೇ ಮಾಡ್ತಾಳೆ. ಆದರೆ ನಮ್ಮ ಮನೆ ದೇವರು ನಾವು ಸಿಕ್ಕಾಪಟ್ಟೆ ದಿನ ಆಗಿತ್ತು ಹೋಗಿಲ್ಲ ಅಂಥೇಳಿ ನಾನು ನಮ್ಮ ಅತ್ತೆ ಅಂದ್ಕೊಳ್ತಾ ಇದ್ವಿ ಹೋಗುನು ಅಂತ ಹಾಗೆ ಪೋಸ್ಟ್ಪೋನ್ ಆಗ್ತಿತ್ತು. ಸೊ ಹಾಗಾಗಿ ಅವತ್ತೊಂದು ದಿನ ಧೈರ್ಯ ಮಾಡಿ ಹೋಗಿಬಿಟ್ವಿ. ಇಬ್ಬರು ಸೇರಿ ಹೋಗಿ ಅಮ್ಮನ ದರ್ಶನ ಮಾಡಿ ಖುಷಿ ಆಯಿತು, ಮನಸ್ಸಿಗೆ ನೆಮ್ಮದಿ ಆಯಿತು. ಬೆಳಗ್ಗೆ ಎದ್ದು ಬುತ್ತಿ ಮಾಡ್ಕೊಂಡಿದ್ವಿ, ಮೊಸರನ್ನ ಉದ್ರಬೇಳೆ ಚಪಾತಿ ಎಲ್ಲ ಮಾಡಿಕೊಂಡು ಬುತ್ತಿ ಮಾಡಿಕೊಂಡು ಕಟ್ಕೊಂಡು ಹೋಗಿದ್ವಿ. ಸ್ವಲ್ಪ ಜೋಗುಳಬಾಯಿ ಸತ್ಯನ ದರ್ಶನ ಮಾಡಿ ಅಮ್ಮನ ದರ್ಶನ ಮಾಡಿ ಹೊರಗೆ ಬಂದು ಕೂತ್ಕೊಂಡು ಊಟ ಮಾಡಿ ನೆಮ್ಮದಿಯಾಗಿ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಮನ್ಸಿಗೆ ಖುಷಿ ಆಯಿತು. ಆಮೇಲೆ ನಮ್ಮ ಅತ್ತಿಗೂ ಖುಷಿ ಆಯ್ತು. ಯಾಕಂದ್ರೆ ಇವ್ರ ಜೊತೆ ಅಂದ್ರೆ ಗಂಡ ಇವರು ಕರ್ಕೊಂಬಂದ್ರೆ ಐತ್ಲ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇರ್ತೈತಿ. ಯಾಕೆ ಹೇಳ ಬರೀ ಅರ್ಜೆಂಟ್ ಮಾಡ್ತಾರೆ. ಈ ಥರ ನಾವಿಬ್ಬರು ಪೀಸ್ಫುಲ್ಲಾಗಿ ಹೋಗಿದ್ದು ನನಗಂತೂ ಭಾಳ ಖುಷಿ ಆಯ್ತು. ಸೊ ನೀವು ಹಿಂಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಬರೀ ನೋಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹೈಪ್ ಮಾಡಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೋಡಿರಿ ಇಲ್ಲೆಲ್ಲ ನಮ್ಮ ರೈತರು ಎಷ್ಟು ಚಂದ ಬೆಳೆ ಬೆಳೆದಾರಂತೇಳಿ ಕ್ಯಾಪ್ಚರ್ ಮಾಡಿದ್ದೆ. ನೋಡಿರಿ ಎಷ್ಟು ಚಂದ ಬೆಳೆ ಬೆಳೆದಾರ. ಗೋಧಿ, ಕಡ್ಲೆ, ಶೇಂಗಾ, ಉಳ್ಳಾಗಡ್ಡಿ ಎಲ್ಲ ಏನೇನೇನೇನು ಹಾಕಿದ್ದಾರೆ. ಸೊ ನೋಡಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಯಾಪ್ಚರ್. ಟೈಮ್ ನೋಡಿರಿ ಎಷ್ಟಾಗೈತಿ, 6:30 ಆಗೈತಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲನೂ ಬುತ್ತಿ ಗಿತ್ತಿ ಎಲ್ಲ ಮಾಡಿಕೊಂಡು ನಮ್ಮ ಅಮ್ಮನ ದರ್ಶನಕ್ಕೆ ಹೋಗಿದ್ದೀವಿ. ಎಲ್ಲಿ ಅಂದ್ರೆ ಸವದತ್ತಿಗೆ ಹೋಗಿದ್ವಿ. 4 ಗಂಟೆಗೆಲ್ಲ ಎದ್ದು ಮನೆಯಾಗಿನ ಪೂಜೆ ಮಾಡಿ ಬುತ್ತಿ ಮಾಡಿಕೊಂಡು ನಾವು ಎಲ್ಲ ರೆಡಿಯಾಗಿ ನಾನು ನಮ್ಮ ಅತ್ತೆ ಇಬ್ಬರೂ ಸೇರಿ ಮತ್ತು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ 7 ಗಂಟೆ ಆಯ್ತು ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ರೆ. ಅಲ್ಲಿಂದ ಡೈರೆಕ್ಟ್ ನಾವು ಅಲ್ಲಿ ಸವದತ್ತಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಒಂದು 10 ಗಂಟೆ ಆಗಿತ್ತು. ಅಲ್ಲಿದ್ದು ಸತ್ಯವನಂತಕ್ಕೆ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕಂದ್ರೆ 12 ಗಂಟೆ ಆಯ್ತು. ಮ್ಯಾಲೆ ಗುಡ್ಡಕ್ಕೆ ಹೋಗ್ಬೇಕಂದ್ರೆ ಅಮ್ಮನ ಹತ್ರ. ಆಮೇಲೆ ಅಮ್ಮನ ಹತ್ರ ಹೋಗಿ ಎಲ್ಲನೂ ಅಲ್ಲಿನೂ ಅಮ್ಮನ ದರ್ಶನ ಮುಗಿಸ್ಕೊಂಡು ಸಖತ್ತಾಗಿ ದರ್ಶನ ಆಯಿತು. ಫುಲ್ಲು ಖುಷಿ ಆಯಿತು ಮನಸ್ಸಿಗೆ. ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ನೋಡಿರಿ ಇವಾಗ ಮನೆಗೆ 6:15 ನಾವು ಬಂದು ರೀಚ್ ಆಗೀವಿ. ಬೆಳಗ್ಗೆ 4 ಗಂಟೆಗೆ ಎದ್ದವರು. ಸೊ ಒಂಥರ ನೆಮ್ಮದಿಯಾಗಿಂತ ಒನ್ ಡೇ ಟ್ರಿಪ್ ಆಗಿತ್ತು. ಅಮ್ಮನ ದರ್ಶನ ಭಾಳ ದಿನ ಆಯ್ತು ಮಾಡಬೇಕು ಹೋಗಬೇಕು ಅಂತ ನಾನು ಅನ್ಕೊಳ್ತಿದ್ನಿ. ನಮ್ಮ ಅತ್ತಿನೂ ಅನ್ನತ್ತಿದ್ಲು. ಬಟ್ ಆ ಟೈಮ್ ಇವತ್ತು ಕೂಡಿ ಬಂದೈತಿ. ಇವತ್ತು ಇನ್ನೊಂದು ದಿನ ರಾಯರದ 431ನೇ ವರ್ಧಂತಿ ಮಹೋತ್ಸವ ಐತಿ. ಇವತ್ತಿನ ದಿನ ಅಮ್ಮನ ದರ್ಶನಕ್ಕೆ ಹೋಗಿನಿ. ಇನ್ನು ಕಸ ಗುಡಿಸಿ ದೇವ್ರ ದೀಪ ಗೀಪ ಎಲ್ಲ ಹಚ್ಚಿ ಮತ್ತು ಫ್ರೆಶ್ ಅಪ್ ಆಗಿ ಇಲ್ಲಿ ರಾಘವೇಂದ್ರ ಮಠಕ್ಕೆ ಹೋಗಿ ದರ್ಶನ ಮಾಡಿ ಬರ್ತೀವಿ ನಾನು ನನ್ನ ಗಂಡ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಇದು ಇಟ್ಸ್ ಆಲ್ ಅಬೌಟ್ ಟುಡೇ. ಥ್ಯಾಂಕ್ ಯು. ಇನ್ನೊಂದು ಏನಂತಂದ್ರೆ ನಂಗೆ ಭಾಳ ಆಸೆ ಆಗತ್ತಿತ್ತು. ಏನಂದ್ರೆ ಗುಡ್ಡಕ್ಕೆ ಹೋಗಿದ್ನಲ್ಲ ಅಮ್ಮನ ಕಡೆ, ಅಲ್ಲಿ ಕೈ ತುಂಬ ಬಳೆ ಹಾಕಿಸ್ಕೋಬೇಕಂತ ಹೇಳಿ ನಮ್ಮ ಅತ್ತಿನ ಏನಂದ್ರೆ ಹಾಕಿಸ್ಕೋ ಅಂತಂದ್ಲು. ನೋಡಿರಿ ನಾನು ಕೈ ತುಂಬ ಬಳೆ ಉಟ್ಕೊಂಬಂದಿನಿ. ಗುಡ್ಡಕ್ಕೆ ಹೋಗಿದ್ದೆ ಅಮ್ಮನ ಹತ್ರ. ಕೈ ತುಂಬ ಬಳೆ ಉಟ್ಕೊಂಡು ನೋಡಿ ಭಂಡಾರ ಕುಂಕುಮ ಬಸ್ನಾಗೆಲ್ಲ ಆಲ್ಮೋಸ್ಟ್ ಹೋಗೈತಿ. ಭಾಳ ಖುಷಿ ಆಯ್ತು ಮನಸ್ಸಿಗೆ. ಅಂದ್ರೆ ನಮ್ಮ ಮನೆ ದೇವರು ಎಲ್ಲಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ.